ಸಚಿವಾಲಯದ ಕಡೆಯಿಂದ ಬಂದಿರುವಂಥ ಸನ್ಮಾನ್ಯ ಶ್ರೀ ಮೋಹನ್ ಸಾಹೇಬ್ ಅವರು ಕಾರ್ಯಕ್ರಮವನ್ನು ಕುರಿತು ನಾಲ್ಕು ಮಾತಾಡಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತೇನೆ. ಬೆಂಗಳೂರು ಮಹಾನಗರ ಪಾಲಿಕೆಯ ಸಾರಿಗೆ ಉನ್ನತ ಅಧಿಕಾರಿಗಳೇ ಹಾಗೂ ಈ ಒಂದು ಅಧ್ಯಕ್ಷತೆಯನ್ನು ವಹಿಸಿಕೊಟ್ಟಂತ ಈ ಒಂದು ಸಂಘಟನೆಯ ಅಧ್ಯಕ್ಷರಾದಂಥ ಚಿಕ್ಕಮ್ಮನವರೇ, ವೇದಿಕೆ ಮೇಲಿರುವಂಥ ಎಲ್ಲ ಅಧಿಕಾರಿ ವರ್ಗದವರೇ, ಮಾತೃಶ್ರೀ ಸಮಾನರಾದಂಥ ಸಂಘಟನೆಯ ಗೌರವಾಧ್ಯಕ್ಷರು ಆದಂಥ BT ಲಲಿತಾ ನಾಯಕರೇ, ನಾನು ಸುಮಾರು 30 ವರ್ಷಗಳಿಂದ ಅವರ ಸಂಘಟನೆ ಬಹಳ ಹತ್ತಿರದಿಂದ ನೋಡ್ತಾ ಇರುವಂಥವ್ರು. BT ಲಲಿತಾ ಮೇಡಮ್ ಅವರು ನೇರವಾಗಿ ಏನಾರಿದ್ರು ಅವ್ರ ಮನಸ್ಸಲ್ಲಿ ಇಟ್ಕೊಳಕ್ಕೆ ಹೋಗಲ್ಲ, ನಾಳೆ ಮಾತಾಡೋಣ ಇವತ್ತು ಮಾತಾಡೋಣ ಅಂತ. ನೇರವಾಗಿ ಏನೇ ಇದ್ರು ಕೂಡ ಅದನ್ನು ನೇರ ಮಾತಾಡೋಂಥ ಪ್ರವೃತ್ತಿ ಇರುವಂಥವ್ರು BT ಲಲಿತಾ ಮೇಡಮ್ ಅವರು ವಿಧಾನಸಭೆಯಲ್ಲಿ ಎಲ್ಲವನ್ನು ಅವರ ಭಾಷಣಗಳನ್ನ ನಾವು ಕೇಳಿದ್ದೀವಿ, ಹೊರಗಡೆ ಕೇಳಿದ್ದೀವಿ. ತಮ್ಮ ಗೌರವಾಧ್ಯಕ್ಷರಾಗಿ ತಾವು ಆಯ್ಕೆ ಮಾಡ ನಿಜವಾಗ್ಲೂ ಕೂಡ ಒಂದು ಒಳ್ಳೆಯ ಒಂದು ಅಭ್ಯರ್ಥಿಗಳ ಆಯ್ಕೆ ಮಾಡಿದ್ವಿ ಅಂತ ತಿಳಿಸ್ಕೊಂಡು, ಸನ್ಮಾನ್ಯ ಸಚಿವರು ರಾಮಲಿಂಗಡಿ ಸಾಹೇಬರು ನಮ್ಮ ಅಧ್ಯಕ್ಷರಾದಂಥ VS ಆರಾಧ್ಯರವರು ನಾನು ಫೋನ್ ಮುಖಾಂತರ ಮಾತಾಡಿದೆ. ನಾವು ವಿಧಾನಸೌಧದಲ್ಲಿ ರಿಜ್ವಾನ್ ಅವರು ಕೂಡ ಇದ್ರು. ಈ 3 ಜನಕ್ಕೂ ಫೋನ್ ಸಂಪರ್ಕ ಮಾಡಿ ನಾವು ಇನ್ನೂ 2 ಗಂಟೆಗಳ ಕಾಲ ಆಗುತ್ತೆ, ಈಗ ತಾನೇ ವಿಧಾನಸೌಧ ಪ್ರವೇಶ ಮಾಡ್ತಾ ಇದ್ದೀವಿ. ಆ ಸಭೆ ಆದ ನಂತರ ತಮಿಳಿಗೆ ಸಂಬಂಧಪಟ್ಟಂಥ ಸಭೆಯೂ ಇರುತ್ತೆ. ಆದ ನಂತರ ನಾನು ಆದಷ್ಟು ಜಲ್ದಿ ಬರೋದಕ್ಕೆ ನೋಡ್ತೀನಿ ಮೋಹನ್ ಅವರೇ, ನೀವು ಅಟೆಂಡ್ ಮಾಡಿ ಅಂತ ಹೇಳ್ಬಿಟ್ಟು ಹೇಳಿದ್ರು. ಇವತ್ತು ಮೊಟ್ಟ ಮೊದಲು ಸಾರಿಗೆ ಸಚಿವರಾದಾಗ ಪುಟ್ಟಣ್ಣ ಚೆಟ್ಟಿ ಹಾಲ್ನಲ್ಲಿ ಇದೇ ರೀತಿಯಾಗಿ ಚಿಕ್ಕಮ್ಮಯ್ಯರ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ರು. ಅವತ್ತು ಕೂಡ ಬಂದು ಕೊನೆಯ ಇದರಲ್ಲಿ ವಿಧಾನಸೌಧದಲ್ಲಿ ಕಾರ್ಯಕ್ರಮ ಮುಗಿಸ್ಕೊಂಡ್ಬಂದು ತಮ್ಮ ಬೇಡಿಕೆಗಳನ್ನ ತಾವೇನು ನಿಮ್ಮ ಸಿದ್ಧಾಂತ, ನಿಮ್ಮ ಬೇಡಿಕೆ, ಮತ್ತೊಂದು ಏನು ಕಷ್ಟ ಕಾರ್ಪಣ್ಯಗಳಿಗೆ ಸನ್ಮಾನ ರಾಮಲಿಂಗಡಿಯವರು, ದರ್ಶನ್ ಪುಟ್ಟಣ್ಣವರು ಎಲ್ಲ ಇದ್ರು. ಅವತ್ತು ಸಂಘಟನೆ ಎಲ್ಲ DC ಗಳು ಪ್ರತಿಯೊಬ್ಬರು ಇದ್ರು. ಅವತ್ತು ತಂದಾಗ ಸಾಕಷ್ಟು ಪರಿಹಾರ ಆಯಿತು. ಇವತ್ತು ತಮ್ಮ ಏನು ಅನಿಸಿಕೆ ಇದೆ, ತಾವು ಏನಕ್ಕೋಸ್ಕರ ಕೂತ್ಕೊಂಡಿದ್ದೀರಾ, ತಮ್ಮ ಒಂದು ಸಂಘಟನೆ ಮುಖಾಂತರ ಏನೇನು ಬೇಡಿಕೆಗಳಿಂದ ನಿಜವಾಗ್ಲೂ ಕೂಡ ಸನ್ಮಾನ್ಯ ಒಳ್ಳೆಯ ಸಚಿವರು. ನಾವು ಹೊರಗೋದು ನಮ್ಮ ಕ್ಷೇತ್ರದವರು ಅಂತ ನಾನು ಹೇಳ್ತಾ ಇಲ್ಲ, ಒಳ್ಳೆಯ ಸಚಿವರು. ಇವತ್ತು ಏನಾರು BMTC KSRTCಗೆ ಕಾಯಕಲ್ಪ ಕೊಟ್ಟಿದ್ದಾರೆ ಅಂದ್ರೆ ಅದು ಸನ್ಮಾನ್ಯ ರಾಮಲಿಂಗಡಿಯವರು. ಯಾಕಂದ್ರೆ ತಮ್ಗೆ ಗೊತ್ತಿದೆ, ಯಾವುದೋ ರಿಕ್ರೂಟ್ಮೆಂಟೇ ಇರಲಿಲ್ಲ 7 ವರ್ಷ. ಇವ್ರು ಬಂದ ನಂತರ ತಾವು ನೋಡ್ತಾ ಇದ್ದೀರಿ, ಆಗ್ಲೇ 3ನೇ ಟರ್ಮ್ 4ನೇ ಟರ್ಮ್ 2300 ಜನ 2000 ಜನ ಅಪಾಯಿಂಟ್ಮೆಂಟ್ ನಡೀತಾ ಇದೆ. ಬಸ್ಗಳು ಹೊಸ ಬಸ್ಗಳು ಖರೀದಿ ಆಗ್ತಾ ಇದೆ. ಮೊದಲು ಬಸ್ ಎಲ್ಲಂದ್ರಲ್ಲಿ ನಿಂತೋಗೋದು. ಮತ್ತೆ ದೇವಸ್ಥಾನಗಳು ಅಷ್ಟೇ 35-37 ಸಾವಿರ ಎಲ್ಲ ಒಂದು ಸರ್ಕಾರಕ್ಕೆ ಒಳಪಟ್ಟಂತ ಮುಜರಾಯಿ ಸಂಸ್ಥೆಯ ದೇವಸ್ಥಾನಗಳಿಗೆ ಇವತ್ತೇನಾರು ಒಂದು ಕಾಯಕಲ್ಪ ಆಗಿದೆ, 5 ಗ್ಯಾರಂಟಿಗಳ ಮುಖಾಂತರ ಏನಾದ್ರು ಕಾಯಕಲ್ಪ ಆಗಿದೆ ಅಂತ ಸನ್ಮಾನ್ಯ ಸಚಿವರ ಶಕ್ತಿ ಯೋಜನೆ ಅಡಿಯಲ್ಲಿ ಎಲ್ಲ ಮಹಿಳೆಯರಿಗೆ ಉಚಿತವಾಗಿ ಮಾಡಿ ಎಲ್ಲ ದೇವಸ್ಥಾನಗಳು ಕೂಡ ಅವರು ವಿಶೇಷವಾಗಿ ಉಚಿತವಾಗಿ ಹೋಗಿ ಅವರೆಲ್ಲ ಒಂದು ಕೆಲಸಗಳು ಇತ್ಯರ್ಥ ಆಗಲಿ ಅಂತ ಹೇಳ್ಬಿಟ್ಟು ನಿಜವಾಗ್ಲೂ ಕೂಡ ಅದನ್ನ ಮೊಟ್ಟ ಮೊದಲು ಜಾರಿ ತಂದವರು ಸನ್ಮಾನ್ಯ ರಾಮಲಿಂಗಡಿಯವರು. ಅದಕ್ಕೋಸ್ಕರ ತಮ್ಮ ಬೇಡಿಕೆಗಳನ್ನ ಈಡೇರಲಿ ಅಂತ ವೇದಿಕೆ ಮುಖಾಂತರ ಹೇಳಿ ನಾನು 2 ನಿಮಿಷಗಳ ಕಾಲ ಡಾಕ್ಟರ್ BR ಅಂಬೇಡ್ಕರ್ ಅವರ ಬಗ್ಗೆ ಆ ಚಿಂತನೆ ನಾನು, ಯಾಕಂದ್ರೆ ನೇರವಾಗಿ ನಮ್ಮ ಸಚಿವರಿಗೆ, ನಮ್ಮ ಸಂಘಟನೆ, ನಮ್ಮ ವೇದಿಕೆ ಮುಖಾಂತರ ಬಂದೆ. ಇವತ್ತು ಬೌದ್ಧ ವೃಕ್ಷಕ್ಕೆ ನಾವು ನೀರನ್ನು ಹಾಕಿ ಅದನ್ನು ಪೋಷಣೆ ಮಾಡಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಮಾಲಾರ್ಪಣೆಯನ್ನು ಕೂಡ ಒಂದು ಪುಷ್ಪ ನಮನವನ್ನು ಮಾಡಿ ನಾವು ಎಲ್ಲ ಸಂವಿಧಾನವನ್ನು ಪೀಠಿಕೆಯನ್ನು ಮೇಡಮ್ ಅವರು ಮಾತೃಶ್ರೀ BT ಲಲಿತಾ ಮೇಡಮ್ ಅವರು ಕೂಡ ಅದನ್ನ ಪೀಠಿಕೆಯನ್ನು ಓದಿ ಸಂವಿಧಾನವನ್ನ ತಮ್ಗೆಲ್ಲರಿಗೂ ಒಂದು ಅರಿವು ಮೂಡಿಸಿಕೊಟ್ಟಿದ್ದಾರೆ. ಡಾಕ್ಟರ್ BR ಅಂಬೇಡ್ಕರ್ 1914